ಸ್ನೇಹಿತರೆ ನಮಸ್ಕಾರ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದು ಕೂತಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಒಂದು ಬಣದ ದೊಡ್ಡ ಹಕ್ಕೊತ್ತಾಯ. ಯತ್ನಾಳ್ ಸೇರಿದಂತೆ ಸಾಕಷ್ಟು ಜನ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಸಚಿವರು, ಹಾಲಿ ಕೇಂದ್ರದ ಕೆಲವೊಂದಷ್ಟು ವರಿಷ್ಠರು, ಹಾಗೆಯೇ ಸಂಸದರು ಎಲ್ಲರೂ ಕೂಡ ಈ ರೀತಿಯಾದಂಥ ಒಂದು ಘೋಷಣೆಯನ್ನು, ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬಾರ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ಒಂದು ಕುಟುಂಬದ ಓಲೈಕೆ ಅಥವಾ ಕುಟುಂಬ ರಾಜಕಾರಣ ಅನ್ನೋದು ನಿಲ್ಲಬೇಕು ಅನ್ನೋದು ಇವರೆಲ್ಲರ ಒತ್ತಾಯ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಸರತ್ತುಗಳು ಕೂಡ ನಡೀತಿದ್ದಾವೆ. ಈಗ ಬಿಜೆಪಿ ಹೈಕಮಾಂಡ್ಗೆ ಯಾವ ರೀತಿ ಆಗಿದೆ ಅಂದರೆ ಇದೊಂದು ಕಬ್ಬಿಣದ ಕಡಲೆ ಆಗಿದೆ. ಕಾರಣ ಈ BSY ಫ್ಯಾಮಿಲಿ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಬಿಸಿ ತುಪ್ಪದ ರೀತಿ ಬಿಜೆಪಿಗೆ. ಆ ಕಡೆ ತುಪ್ಪೋ ಹಾಗೂ ಇಲ್ಲ, ನುಂಗೋ ಹಾಗೇನೂ ಕೂಡ ಇಲ್ಲ. ನುಂಗಿದ್ರೆ ಸುಡುತ್ತೆ, ತುಪ್ಪಿದ್ರೆ ವೇಸ್ಟ್ ಆಗುತ್ತೆ, ಬಾಯಿ ರುಚಿ ಹೋಗೇ ಬಿಡುತ್ತೆ. ಇದು ಈಗಾಗಲೇ ಸಾಕಷ್ಟು ಸಲ ಅನುಭವ ಆಗಿದೆ ಬಿಜೆಪಿಯ ನಾಯಕರಿಗೆ. ಈಗ ಮತ್ತೊಮ್ಮೆ ಇದೇ ರೀತಿಯಾದಂತಹ ಸವಾಲುಗಳು, ಸಮಸ್ಯೆಗಳು ಬಿಜೆಪಿಯ ರಾಜ್ಯಾಧ್ಯಕ್ಷರ ಕುರಿತಂತೆ ಬಂದಿದೆ. ಫೆಬ್ರವರಿ 20 ಒಳಗಡೆ ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ ಅನ್ನೋದನ್ನು ಸ್ವತಃ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನು ಬದಲಾವಣೆ ಮಾಡುವಂಥ ಕುರಿತು ಈಗಾಗಲೇ ಕೇಂದ್ರದ ನಾಯಕರು ಒಮ್ಮತವನ್ನು ಸೂಚಿಸಿದ್ದಾರೆ. ಜೊತೆಗೆ ಈ ರಾಜ್ಯದಲ್ಲಿ ಇರುವಂಥ ಕೆಲವೊಂದಷ್ಟು ನಾಯಕರು, ಯತ್ನಾಳ್ ಸೇರಿದಂತೆ ಸಾಕಷ್ಟು ಜನ ನಾಯಕರು ದೆಹಲಿಗೆ ಹೋಗಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಮಾಡಬೇಕು, BY ವಿಜೇಂದ್ರ ಅವರನ್ನು ಮುಂದುವರಿಸಬಾರ್ದು ಅನ್ನುವಂತಹ ಹಕ್ಕೊತ್ತಾಯವನ್ನು ಮಾಡಿ ಬಂದಿದ್ದರು. ಚುನಾವಣೆಯನ್ನು ನಡೆಸಿ ಯಾರಿಗೆ ಹೆಚ್ಚು ಬಹುಮತ ಸಿಗ್ತದೋ ಅವರನ್ನು ಇಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂಥದ್ದು ಮೊದಲ ಹಕ್ಕೊತ್ತಾಯ ಆಗಿತ್ತು. ಈ ಸಂಬಂಧ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೆದಿದ್ವು. ವಿಜೇಂದ್ರ ಕಡೆಯಿಂದ ಒಂದಷ್ಟು ಜನ ನಾಯಕರು, ಆ ಕಡೆ ಯತ್ನಾಳ್ ಕಡೆಯಿಂದ ಒಂದಷ್ಟು ಜನ ನಾಯಕರು ಭಾರಿ ವಾಕ್ ಸಮರವನ್ನೇ ನಡೆಸಿದ್ರು. ಅವರ ಮೇಲೆ ಇವರು, ಇವರ ಮೇಲೆ ಅವರು, ಒಂದು ರೀತಿಯಲ್ಲಿ ವಾರ್ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗೋಗಿತ್ತು. ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿ ಮುಂದುವರಿಯುವಂಥ ವಿಶ್ವಾಸ ವಿಜೇಂದ್ರಗಿದ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನು ಮುಂದುವರಿಸಬಾರ್ದು ಅನ್ನುವಂಥದ್ದು ಇಲ್ಲಿ ಯತ್ನಾಳ್ ಬಣದ ಒತ್ತಾಯ. ಸದ್ಯವೇ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬಂದು ಇಲ್ಲಿ ಎಲ್ಲ ಶಾಸಕರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಈಗ ಬಿಜೆಪಿ ನಾಯಕರ ಲೆಕ್ಕಾಚಾರ. ಇದರ ಜೊತೆಗೆ ಕೇಂದ್ರದ ಶಿಸ್ತು ಸಮಿತಿ ಯತ್ನಾಳ್ಗೆ ನೋಟಿಸನ್ನು ಕೊಟ್ಟಿದೆ. 72 ಗಂಟೆಗಳ ಗಡುವು ಕೂಡ ಇತ್ತು. ಅದಾದಮೇಲೆ ಏನಾಗಿದೆ, ಏನಾಗ್ತಿದೆ, ಯಾವುದಕ್ಕೂ ಕೂಡ ಯಾರೂ ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ಸಡನ್ ಆಗಿ ಯತ್ನಾಳ್ ಕಂಪ್ಲೀಟಾಗಿ ಸೈಲೆಂಟ್ ಆಗಿ ಹೋಗಿದ್ದಾರೆ. ಕೇಂದ್ರದ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಿದ್ದಾರೆ. ಯತ್ನಾಳ್ಗೆ ನೋಟಿಸನ್ನು ಕೊಡುವಂಥ ತಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ರಾಜಣ್ಣನವರ ಹೇಳಿಕೆ ಕುರಿತು ಈಗಾಗಲೇ ಟಾಂಗನ್ನು ಕೊಟ್ಟಿರುವಂತಹ ಈ ವಿಜೇಂದ್ರ ಯಾರಿಗೆ ಯಾವಾಗ ಏನು ಮಾಡಬೇಕು ಅದನ್ನು ಬಿಜೆಪಿ ಹೈಕಮಾಂಡ್ ಮಾಡುತ್ತೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಟಿಸ್ ಕೊಡೋದ್ರ ಹಿಂದೆ ನನ್ನ ಯಾವುದೇ ಪಾತ್ರ ಇಲ್ಲ ಅನ್ನೋದನ್ನು ಕೂಡ ವಿಜೇಂದ್ರ ಹೇಳೋದ್ರ ಜೊತೆಗೆ ಇದೆಲ್ಲದೂ ಕೂಡ ಬಿಜೆಪಿಯ ಕೇಂದ್ರದ ನಾಯಕರ ತೀರ್ಮಾನ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಿರುವಂಥ ಸಂದರ್ಭದಲ್ಲಿ ರೇಸ್ನಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗೆ ನೋಡಿದ್ರೆ ವಿಜೇಂದ್ರ ಬಣದಲ್ಲೇನು ರೇಸ್ನಲ್ಲಿ ಇಲ್ಲ ಅಂತಲ್ಲ, ಸಾಕಷ್ಟು ಜನ ಇವರ ಬಣದಲ್ಲೂ ಕೂಡ ರೇಸ್ನಲ್ಲಿದ್ದಾರೆ. ವಿಜೇಂದ್ರಗೆ ಮಿಸ್ ಆದರೆ ನಂಗೆ ಕೊಡಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ದೇವರಿಗೆ ಕೈ ಮುಗಿಯೋರು ಕೂಡ ಇರ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಯತ್ನಾಳ್ ಬಣದಲ್ಲಂತೂ ಯತ್ನಾಳ್ ನನಗೇನೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ, ಅಥವಾ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಈ ಥರ ಯಾವುದೇ ನಾಯಕರಾಗಿರ್ಬೋದು, ಯಾರಿಗಾದರೂ ಕೊಡಿ ಪರವಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಉತ್ತರಗಳನ್ನು ಕೊಡ್ತಾನೆ ಹೋಗಿರುವಂತಹ ವಿಜೇಂದ್ರ ಇರ್ಬೋದು ಅಥವಾ ಯತ್ನಾಳ್ ಇರ್ಬೋದು. ಈಗ ವಿಜೇಂದ್ರ ಮಾತನಾಡ್ತಿದ್ರೆ ಯತ್ನಾಳ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಯತ್ನಾಳ್ ಸೈಲೆಂಟ್ ಹಿಂದೆ ಸಾಕಷ್ಟು ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು, ಲೆಕ್ಕಾಚಾರಗಳು ಕೂಡ ಇದ್ದಾವೆ ಅನ್ನೋದು ವಾಸ್ತವ. ಯಾಕೆ ಯತ್ನಾಳ್ ಸಡನ್ನಾಗಿ ಸೈಲೆಂಟ್ ಆದರು? ಯಾಕೆ ಇದ್ರ ಬಗ್ಗೆ ಏನೂ ಕೂಡ ಮಾತನಾಡ್ತಿಲ್ಲ? 20 ಒಳಗಡೆ ಈ ಡಿಸಿಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಸ್ಪಷ್ಟ. ಹಾಗಾದರೆ 20 ಒಳಗಡೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಯತ್ನಾಳ್ ಎಲ್ಲೂ ಕೂಡ ತುಟಿಯನ್ನು ಬಿಚ್ಚದೇ ಇರೋದು ಯಾಕೆ? ಮಾತನಾಡಿ ಅಥವಾ ಕೋಲ್ಕೊಟ್ಟು ಯಾಕೆ ಪೆಟ್ಟು ತಿನ್ನಬೇಕು? ಸುಮ್ಮನೆ ಹಾಗೆ ಮಾತನಾಡದೆ ಕೆಲಸವನ್ನು ಮಾಡಿ ಮುಗಿಸೋಣ ಅನ್ನುವಂಥ ತೀರ್ಮಾನಕ್ಕೆ ಯತ್ನಾಳ್ ಬಂದಿದ್ದಾರಾ? ಅಥವಾ ಯತ್ನಾಳ್ಗೆ ಎಲ್ಲೋ ಒಂದು ಕಡೆ ಈ ನೋಟಿಸನ್ನು ನೋಡಿ ತಲೆ ತಿರುಗ್ತಿದೆಯಾ? ಇಂತಹ ನೋಟಿಸನ್ನು ನನಗೆ ಕೊಟ್ಬಿಟ್ರಲ್ಲ ಅಂತೇಳ್ಬಿಟ್ಟು ಶಾಕ್ ಆಗಿದ್ದಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಉತ್ತರ ಕೊಡೋದಕ್ಕೆ 72 ಗಂಟೆಗಳ ಗಡುವನ್ನು ಕೊಡಲಾಗಿತ್ತು. ಬಟ್ ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಗಿದೆ, ಎಲ್ಲೂ ಕೂಡ ಯತ್ನಾಳಾಗಲಿ ಇನ್ನೊಬ್ಬರಾಗಲಿ ಮಾತನಾಡ್ತಾನೆ ಇಲ್ಲ. ಹೀಗಾಗಿ ಇದು ಈಗ ಸಾಕಷ್ಟು ಪ್ರಶ್ನೆಗಳಿಗೆ, ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಒಂದು ಮಾಹಿತಿಯ ಪ್ರಕಾರ ಯತ್ನಾಳ್ ಬಣದಲ್ಲಿ ಯಾವೊಬ್ಬ ನಾಯಕನು ಕೂಡ ಕ್ಯಾಪ್ಟನ್ ಆಗುವಂತಹ, ರಾಜ್ಯಾಧ್ಯಕ್ಷ ಆಗುವಂತಹ ಇಂಗಿತವನ್ನು ವ್ಯಕ್ತಪಡಿಸಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ.
ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಈ ಕ್ಯಾಪ್ಟನ್ ಆಗೋದು ಅಥವಾ ಈ ರೀತಿ ರಾಜ್ಯಾಧ್ಯಕ್ಷರಾಗೋದು, ರಾಜ್ಯಾಧ್ಯಕ್ಷರಾಗಿ ಈ ಪಕ್ಷವನ್ನು ಮುನ್ನಡೆಸೋದಿದೆಯಲ್ಲ ಅಷ್ಟು ಈಸಿ ಅಲ್ಲ, ಅಷ್ಟು ಈಸಿ ಆದಂಥ ಟಾಸ್ಕ್ ಕೂಡ ಅಲ್ಲ. ಅನಂತರ ಅಲ್ಲಿ ಬರುವಂಥ ಸವಾಲುಗಳು ಕೂಡ ಒಂದಲ್ಲ ಎರಡಲ್ಲ. ಇವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲೇಬೇಕಾಗ್ತದೆ. ಇಲ್ಲಿ ಇವರು ಯಾವಾಗ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ವಿಫಲರಾದರು, ಯಾರು BJPಯ ಇನ್ನುಳಿದ ನಾಯಕರು ಈ ಬಂಡಾಯ ಬಣದ ವಿರುದ್ಧ ಒಂದು ರೀತಿಯಲ್ಲಿ ಸಮರವನ್ನು ಸಾರೋದಕ್ಕೆ ಶುರು ಮಾಡಿದ್ರು. ಅವರನ್ನು ಶಮನ ಮಾಡೋದಲ್ಲ, ಅವರನ್ನು ಸಮಾಧಾನ ಮಾಡೋದಲ್ಲ, ಅವರ ಜೊತೆಗೆ ಸಮರಕ್ಕೆ ಇಳಿದ್ರು. ಅದು ಒಂದು ರೀತಿಯಲ್ಲಿ ಅಪಾಯಕಾರಿ ಆಯಿತು. ಬಟ್ ಆದರೆ ಈಗ ಯತ್ನಾಳ್ ಬಣದಲ್ಲಿರುವಂತಹ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಅಥವಾ ಈ ಬಂಗಾರಪ್ಪ ಫ್ಯಾಮಿಲಿಯಲ್ಲಿ ಇರುವಂಥ ಕುಮಾರ್ ಬಂಗಾರಪ್ಪ ಇರ್ಬೋದು, ಇವ್ರು ಯಾರಾದರೂ ರಾಜ್ಯಾಧ್ಯಕ್ಷ ಆಗ್ತಾರಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿಯೇ ಈಗಿರುವಂಥ ಪ್ರಶ್ನೆ, ಯಾರು ಯತ್ನಾಳ್ ಬಣದ ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಅನ್ನುವಂಥದ್ದು. ಈಗ ಬೇಡ, ಯಡಿಯೂರಪ್ಪ ಫ್ಯಾಮಿಲಿಯನ್ನು ಬಿಟ್ಟು ಬೇರೆ ಯಾರಿಗಾದರೂ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಯತ್ನಾಳ್ ಹೇಳ್ತಾರಾ, ಅಥವಾ ವಿಜೇಂದ್ರ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಇಲ್ಲಿ ಒಂದು ಉತ್ತರ ಈಗ ಸದ್ಯಕ್ಕಂತೂ ಸಿಗ್ತಾ ಇರೋದು, ಇವರೇ ಮುಂದಿನ ರಾಜ್ಯಾಧ್ಯಕ್ಷ ಅಂತೇಳಿ. ಯಾರು? ಅದೇ ವಿಜಯೇಂದ್ರ. ಹೌದು, ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರೇ ಮುಂದೆನೂ ಕೂಡ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋದು ಈಗ ಇದೇ BJPಯ ಪಡಸಾಲೆಯಿಂದ ಬರ್ತಿರುವಂಥ ಸುದ್ದಿ. ಯಾಕೆ ಅಂತ ಹೇಳಿದರೆ, ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡುವಂಥ ಧೈರ್ಯ BJPಯ ನಾಯಕರಿಗೆ, ಕೇಂದ್ರದ ನಾಯಕರಿಗೆ ಸುತರಾಮ್ ಇಲ್ಲ. ಒಂದು ವೇಳೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿದರೆ BS ಯಡಿಯೂರಪ್ಪನವರ ಕೆಂಗಣ್ಣಿಗೆ BJPಯ ಪಕ್ಷ ಒಳಗಾಗಬೇಕಾಗ್ತದೆ. BJP ಪಕ್ಷ ಈ BSY ಅವರ ಕೆಂಗಣ್ಣಿಗೆ ಗುರಿ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿ ಹೋಗ್ತಾರೆ, ರಾಜ್ಯದಲ್ಲಿ ಮಣ್ಣು ಮುಕ್ಕು ಹೋಗುತ್ತೆ ಅನ್ನೋದು ಕೇಂದ್ರ ನಾಯಕರಿಗೆ ಈಗಾಗಲೇ 2 ಸಲ ಅನುಭವ ಆಗಿದೆ. ಒಂದಲ್ಲ 2 ಸಲ ಅನುಭವ ಆಗಿದೆ. ಹೀಗಾಗಿ ಮತ್ತೆ ಅದೇ ತೀರ್ಮಾನವನ್ನು ಯಾವ ಕಾರಣಕ್ಕೂ ಕೂಡ ಮಾಡೋದಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಇದೇ ಯಡಿಯೂರಪ್ಪ ಬಣದಲ್ಲಿ ಬೇರೆ ಯಾವುದಾದ್ರೂ ನಾಯಕನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ವಿಜೇಂದ್ರಗೆ ಬೇರೆ ಏನಾದರೂ ಹೊಣೆಗಾರಿಕೆಯನ್ನು ಕೊಡುವಂಥ ತೀರ್ಮಾನವನ್ನು ಮಾಡ್ಬೋದಾ? ಚಾನ್ಸಸ್ ಇದೆ, ಬಟ್ ಲೆಸ್ ಚಾನ್ಸಸ್. ಒಂದು 10% ಅಂತೇಳಿ ಹಿಡಿಯೋಣ ಆ ಚಾನ್ಸಸ್. ಬಟ್ ಮೋರ್ ದೆನ್ 90% ಚಾನ್ಸಸ್ ಇರೋದು ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರೆ. ಇಲ್ಲಿವರೆಗೂ ಕೂಡ ಅದೇ ರೀತಿಯಾದಂಥ ಚರ್ಚೆಗಳಾಗಿದ್ದಾವೆ ಅನ್ನುವಂಥದ್ದು. ಅದೇ ಕಾರಣಕ್ಕೆ ಯತ್ನಾಳ್ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ಯತ್ನಾಳ್ ಬುಡಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ಇಷ್ಟು ದಿನಗಳ ಕಾಲ ಆರ್ಭಟಿಸಿ ಅಬ್ಬರಿಸ್ತಿದ್ದಂಥ ಯತ್ನಾಳ್ ಈಗ ಸಡನ್ನಾಗಿ ಸೈಲೆಂಟ್ ಆಗಿರೋದ್ರ ಹಿಂದೆ ಬೇರೆ ಏನೋ ಒಂದು ಕಾರಣಗಳು ಇರ್ತವೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆ ಕಾರಣ ಇದೇನಾ ಅನ್ನೋದು ಈಗಿರುವಂತಹ ಡೌಟು. ಬಟ್ ಒಂದು ವೇಳೆ ಅದೇ ಕಾರಣ ಆಗಿದ್ದರೆ ಯತ್ನಾಳ್ಗೂ ಕೂಡ ಈಗ ಟೆನ್ಷನ್ ಶುರು ಆಗಿರಬಹುದು ಅನ್ನೋದು ಸತ್ಯ. ಇದು ಒಂದು ಕಡೆ. ಆದರೆ ಈಗ ಮತ್ತೊಂದು ಕಡೆ ವಿಜೇಂದ್ರ ಒಂದು ವೇಳೆ ರಾಜ್ಯಾಧ್ಯಕ್ಷ ಆಗದೇ ಇದ್ದರೆ ಯಾರಾಗ್ಬೋದು? ವಿಜೇಂದ್ರ ಬಣದಲ್ಲಿ ಅಥವಾ ಯಡಿಯೂರಪ್ಪನವರ ಬಣದಲ್ಲಿ ಬೇರೆ ಯಾರಾದರೂ ನಾಯಕನಿಗೆ ಕೊಡ್ಬೋದಾ? ಚಾನ್ಸಸ್ ಇದೆ, ಸಾಧ್ಯತೆ ಇದೆ, ಆಗೋದಿಲ್ಲ ಅಂತಲ್ಲ. ಸಾಕಷ್ಟು ಜನ ಈ ಝೀಲಿರುವಂಥ ನಾಯಕರು ಇದ್ದಾರೆ. ಬಟ್ ಆದರೆ ಈ ಎಲೆಕ್ಷನನ್ನು ಗೆಲ್ಲಿಸ್ಕೊಂಬರುವಂಥ ಚಾಣಕ್ಯ ಬೇಕಲ್ವ? ಅವರು ಯಾರೂ ಇಲ್ಲ, ಅಂತಹ ಚಾಣಕ್ಯ ಯಾರೂ ಕೂಡ ಇಲ್ಲ ವಿಜೇಂದ್ರನನ್ನು ಬಿಟ್ಟರೆ. ಅದಕ್ಕೆ ಈ ವಿಜೇಂದ್ರನನ್ನು ಚಾಣಕ್ಯ ಅಂತಲೇ ಕರೆಯುವಂಥದ್ದು. ಈ ಬೈ ಎಲೆಕ್ಷನ್ಗಳಿರ್ಬೋದು ಅಥವಾ ಬೇರೆ ಎಲೆಕ್ಷನ್ ಇರ್ಬೋದು, ಅದನ್ನು ಹ್ಯಾಂಡಲ್ ಮಾಡುವಂಥ ರೀತಿ ಬೇರೆದೇ ರೀತಿ ಇರ್ತದೆ. ವಿಜೇಂದ್ರ ಫೈನಾನ್ಷಿಯಲಿ ಇರ್ಬೋದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಕೆಲವೊಂದು ಲೆಕ್ಕಾಚಾರಗಳಿದ್ದಾವೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ರಾಮುಲು ಈಗ ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲಿದ್ದಾರೆ. ರಾಮುಲುಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತೇಳಿ ರಾಮುಲು ಹೇಳ್ತಿದ್ದಾರೆ. ಬಟ್ ಅಷ್ಟು ಈಸಿ ಇಲ್ಲ, ರಾಮುಲು ಕೂಡ ನಿಭಾಯಿಸೋದು ಅಷ್ಟು ಈಸಿ ಇಲ್ಲ. ಯಾಕೆಂತ ಹೇಳಿದ್ರೆ ಯತ್ನಾಳ್ ಬಣದಲ್ಲಿ ರಾಮುಲು ಗುರುತಿಸ್ಕೊಂಡಿಲ್ಲ. ಹಾಗಾದ ಮಾತ್ರಕ್ಕೆ ಯತ್ನಾಳ್ ರಾಮುಲುಗೆ ಬೆಂಬಲವನ್ನು ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಹೀಗಾಗಿ ಒಂದು ವೇಳೆ ರಾಮುಲು ಇಂಥದ್ದೊಂದು ಡಿಮ್ಯಾಂಡನ್ನು ಕೂಡ ಇಟ್ಟಿರ್ಬೋದು, ನನ್ನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಿ ಅಂತೇಳಿ. ಬಟ್ ಇದಕ್ಕೆ ಯಡಿಯೂರಪ್ಪ ಒಪ್ತಾರಾ? ಸುತರಾಮ ಒಪ್ಪೋದಿಲ್ಲ. ಹಾಗೆಯೇ ರೆಡ್ಡಿ ಕೂಡ ಇದಕ್ಕೆ ಅಡ್ಡಗಾಲ ಹಾಕ್ತಾರೆ. ಹೀಗಾಗಿ ಅದು ಕೂಡ ಇಂಪಾಸಿಬಲ್ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾದರೆ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ? ಸದ್ಯಕ್ಕಂತೂ ವಿಜೇಂದ್ರನವರೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿದರೆ BJPಯ ಭಿನ್ನಮತ ಮುಗಿದು ಹೋಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿಂದ ಮತ್ತೆ ಆರಂಭ ಆಯಿತು ಭಿನ್ನಮತ ಅನ್ನೋದನ್ನು ಬರೆದಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಎಲ್ಲದೂ ಕೂಡ ಓಕೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ತಲೆ ಅಲ್ಲಾಡಿಸಿದ್ದೇ ಹೌದಾದರೂ ಕೂಡ ಕೆಲವೇ ತಿಂಗಳುಗಳಲ್ಲಿ ಅದರ ಅಸಲಿ ಆಟ ಏನು, ಒಳ ಆಟಗಳೇನು, ಇವೆಲ್ಲದೂ ಕೂಡ ತೆರೆದುಕೊಳ್ತದೆ ಅನ್ನೋದು 100ಕ್ಕೆ 200 ಭಾಗ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ವಿಜೇಂದ್ರ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಬಿಟ್ಟು ಬೇರೆ ಯಾರು ಬೆಟರ್ ಇತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.